100% ಇರ್ತದೆ. ಕಾಂಗ್ರೆಸ್ ಅವರಲ್ವಾ ರೂಪ, ಪಾಪ ಕಾಂಗ್ರೆಸ್ MLA ಅಲ್ವಾ. ಕೆಲವ್ರಿಗೆ ಭಯ ಏನಂದ್ರೆ ಕಾಣದ ಕೈಗಳು ಅಧಿಕಾರ ಚಲಾಯಿಸಕ್ಕೆ ಹೋಗ್ತಾರೆ ಅಂತ ನಮ್ಮೂರೆಲ್ಲ ಮಾತಾಡ್ತಾರೆ. ಏನಪ್ಪ ನಾನು ಮಾತಾಡ್ತಾ ಇರೋದಲ್ಲ, ಬೇರೆಯವ್ರು ಮಾತಾಡ್ತಾರೆ. ಕಾಣದ ಕೈಗಳು ಅವ್ರ ಅಧಿಕಾರ, ಪಾಪ ಒಳ್ಳೆಯವರು ಅಧಿಕಾರ ಚಲಾಯಿಸಕ್ಕೆ ಹೋಗ್ಬಿಡ್ತಾರೆ ಅಂತಾರೆ. ಅದೊಂದು ಇಲ್ಲ ಅಂದ್ರೆ ಎಲ್ಲರೂ ಒಟ್ಟಿಗೆ ಸೇರಿ 28ಗೆ ಕಾಂಗ್ರೆಸ್ ಸರ್ಕಾರ ಬರೋಕ್ಕೆ, ಕಾಂಗ್ರೆಸ್ನ ಶಾಸಕರು ಗೆಲ್ಲೋದಕ್ಕೆ ರೂಪನ ಆಗ್ಲಿ, ನಾಡ್ಸಮನ ಆಗ್ಲಿ, ನಂಜೇಗೌಡರನ ಆಗ್ಲಿ, ಕೊತ್ತೂರು ಮಂಜುವರನ ಆಗ್ಲಿ, ನಮ್ದು ಗುರಿ ಒಂದಾದ್ರೆ ನಮ್ಮ ಹಕ್ಕು ಕೇಳ್ತಾ ಇದೀವಿ. ನಾವು ನಮಗ್ ಬೇಕು ಅಂತ ಕೇಳ್ತಾ ಇದೀವಿ. ರೂಪನೂ ನಮ್ಗೆ ಬೇಕು ಅಂತ ಕೇಳ್ತಾವ್ರೆ. ನಾವು ಕೂಡ ಹೇಳ್ತಾ ಇದ್ವಿ ನಮ್ಗೆ ಕೊಡಿ, ಇಲ್ಲ ಸೀನಿಯರ್ 3 ಸಾರಿ MLA ನಾಡ್ಸಮ್ ಕೊಡಿ ಅಂತ ಹೇಳ್ತಾ ಇದ್ವಿ. ಅಲ್ಲ, ಈಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ವಲ್ಲ, ನಾವೆಲ್ಲರೂ ಒಂದಾಗ್ಬಿಟ್ಟಿದೀವಲ್ಲ ನಾವು. ಯಾವುದು ಇಲ್ಲ, ನಾವೆಲ್ಲ ಒಂದಾಗಿದ್ವಲ್ಲ. ನಾನು ರೂಪವನ್ನು ಬಿಟ್ಟು ಹೋಗಿಲ್ಲ ನಾವು. ರೂಪವನ್ನು ಯಾಕಂದ್ರೆ ಅವರಪ್ಪ ಮಂತ್ರಿ ಇರುವಾಗ ಅವರು ರಾಷ್ಟ್ರೀಯ ನಾಯಕರವರು ಅಲ್ವಾ. ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನೆನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಇಂದೇ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಯಾವುದೇ ಕಾರಣಕ್ಕೂ ನಾವ್ಯಾರು ಕೂಡ, ರಮೇಶ್ ಕುಮಾರ್ ಅಣ್ಣು ಕೂಡ ಸೇರಿ ಸೀನಿಯರ್, ನಾವ್ಯಾರು ಕೂಡ ಈ 2 ವರ್ಷ 28 ಏನು ಬರ್ತದೆ, ನಾವೆಲ್ಲರೂ ಕೂಡ ಒಟ್ಟಿಗೆ ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ನಾಳೆ ಆ ತೀರ್ಮಾನ ಆದ ಮೇಲೆ ಒಟ್ಟಿಗೆ ಒಗ್ಗಟ್ಟನ್ನು ಪ್ರದಕ್ಷಿಣೆ ಮಾಡ್ತೀವಿ. ಲೋಕಲ್ ಬಾಡಿ MLCಗಳೆಲ್ಲ, ನಮಗೆ ಲೋಕಲ್ ಬಾಡಿ ಎಲೆಕ್ಷನ್ಗಳೆಲ್ಲನೂ, ನಮ್ಮ ಕಾರ್ಯಕರ್ತರ ಎಲೆಕ್ಷನ್ಗಳು ಇವೆಲ್ಲ ಕಷ್ಟಪಡ್ತೀವಿ. ಈ ಎಲೆಕ್ಷನ್ ಮಾಡಿ ಲೋಕಲ್ ಬಾಡಿಗಳಲ್ಲಿ ನಮ್ಮ ಕಾರ್ಯಕರ್ತರಿಗೆ ಅಧಿಕಾರ ಕೊಟ್ಟು ಮತ್ತೆ 28ಕ್ಕೆ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ 6 ಕಾರು ಕಾಂಗ್ರೆಸ್ ಗೆಲ್ಲಬೇಕು ಅಂತ ವಾತಾವರಣವನ್ನು ನಾವೆಲ್ಲರೂ ಕೂಡ ಜವಾಬ್ದಾರಿ ತಗೊಂತೀವಿ. ಸ್ಮಾಲ್ ಡಿಫರೆನ್ಸ್ಗಳು, ನನ್ನಲ್ಲಿ ಏನು ಡಿಫರೆನ್ಸ್ ಆಯಿತು, ನಾಣ್ಸಮೇಲೆ ಏನು ಡಿಫರೆನ್ಸ್ ಆಯಿತು, ಯಾರ್ಯಾರಲ್ಲಿ ಏನು ಡಿಫರೆನ್ಸ್ ಆಯಿತು, ಈ ಡಿಫರೆನ್ಸಿಂದ ಲಾಸ್ ಏನಾಗ್ತದೆ ಅಂತ ಅರ್ಥ ಮಾಡ್ಕೊಂಡಿದ್ವಿ. ನಾವೆಲ್ಲ ಒಟ್ಟಿಗೆ ಜೊತೆಯಲ್ಲಿ ಪಕ್ಷ ಕಟ್ಟಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ.